ಶಾಸಕ ಮಿತ್ರರು ಆಗಿರ್ತಕ್ಕಂಥ ಮುನಿರತ್ನ ಅವರು. ನಮಸ್ಕಾರ. ಮುನಿರತ್ನಂ ಅವರಿಗೆ ಕರ್ನಾಟಕ ರಾಜ್ಯದ ಮಾಜಿ ಮಂತ್ರಿಗಳಾದ ಶ್ರೀ ಮುನಿರತ್ನರವರಿಗೆ, ನನ್ನ ಆತ್ಮೀಯ ಗೆಳೆಯನಾದ ಮುನಿರತ್ನಗೆ, ನಮ್ಮ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಅನ್ನೋದಕ್ಕಿಂತ ಎಲ್ಲರ ಮನಸ್ಸಿನಲ್ಲಿ ಉಳಿದಂತ ಶಾಸಕರು ಮುನಿರತ್ನಂರವರು. ನಮ್ಮ MLA ಮುನಿರತ್ನ ಅವರು. ಕರ್ನಾಟಕ ರಾಜ್ಯಕ್ಕೆ ಪ್ರಪಂಚಕ್ಕೆ ಮುನಿರತ್ನ ಆದ್ರೂ ಸಹ ಕೋದಂಡರಾಮಪುರದಲ್ಲಿ ನೆಲೆಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಅವರು ಮುನಿ ಅಂತಾನೆ ಹೆಚ್ಚು ಜನಪ್ರಿಯರಾಗಿರ್ತಕ್ಕಂಥವ್ರು. ನಿಮ್ಮ ಹೆಸರು ನಿಮ್ಮ ತಂದೆ ತಾಯಿ ಅದು ಏನಿಟ್ಟಿದಾರೋ ಗೊತ್ತಿಲ್ಲ, ಮುನಿ ಅಂತಾನು ಇಟ್ಟಿದ್ದಾರೆ, ರತ್ನ ಅಂತಾನು ಇಟ್ಟಿದ್ದಾರೆ. ನೀವೆರಡೂ ನೀವು ಕೆಲವು ಸತಿ ನಿಮ್ ಜೊತೆ ಮಾತಾಡ್ಬೇಕಾದ್ರೆ ನೀವು ಮುನಿ ತರ ಕಂಪ್ಲೀಟ್ಲಿ ಡಿಟ್ಯಾಚ್ ಆಗಿ ಮಾತಾಡ್ತೀರಾ, ಕೆಲವು ಸತಿ ಅಷ್ಟೇ ರತ್ನ ತರ ಹೊಳಿತೀರಾ. ಆ ತರ ಮುನಿರತ್ನ ನೀವು. ಒಂದು ಮಧ್ಯಮ ವರ್ಗದಿಂದ ಬಂದು ಸಾಧಕನಾಗಿ ಎಲ್ಲ ಹಂತವನ್ನ ಅವರು ಕಂಡಿದ್ದಾರೆ. ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಕೋದಂಡರಾಮಪುರದಲ್ಲಿ ಸುಮಾರು ವರ್ಷಗಳ ಕಾಲ ಹಲವಾರು ರೀತಿ ಸಾಮಾಜಿಕ ಸೇವೆ ಮಾಡಿಕೊಂಡು ಕೋದಂಡರಾಮಪುರದಲ್ಲಿ ನಡೀತಾ ಇದ್ದಂತಹ ಕಬಡ್ಡಿ ಟೂರ್ನಮೆಂಟ್ಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟು ಭಾಗಿಯಾಗಿ ಎಲ್ಲ ರೀತಿಯಲ್ಲೂ ಸಹ ಆ ಒಂದು ಕ್ರೀಡೆಯನ್ನು ಯಶಸ್ವಿಯಾಗಿ ಸುಮಾರು 75-76ರಿಂದ ಹಿಡಿದು ಸುಮಾರು 81ನೇ ಇಸ್ವಿವರೆಗೂ ಸಹ ಸತತವಾಗಿ ನಿರಂತರವಾಗಿ ಹಲವಾರು ಕಬಡ್ಡಿ ಕ್ರೀಡಾ ಮಹೋತ್ಸವವನ್ನು ನಾವು ಮಾಡಿರ್ತಕ್ಕಂಥದ್ದು ಕೋದಂಡರಾಮಪುರ ಮತ್ತು ವಾಯಲಿಕಾವದಲ್ಲಿ ಅವರು ಸಹ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾರೆ. ನಮ್ಮ ಒಂದು ಫ್ರೆಂಡ್ಶಿಪ್ ಸುಮಾರು 20-25 ವರ್ಷಗಳಿಂದ ಅವತ್ತಿಂದ ನಿಮ್ಮನ್ನು ನೋಡ್ತಾ ಇದ್ದೀನಿ, ನಿಮ್ಮ ಬೆಳವಣಿಗೆ ನೋಡ್ತಾ ಇದ್ದೀನಿ. ತುಂಬಾ ಅದ್ಭುತವಾದ ಆಲೋಚನೆಗಳಿದೆ ನಿಮಗೆ, ಅದನ್ನೆಲ್ಲ ನೀವು ಕಾರ್ಯರೂಪಕ್ಕೆ ತರಬೇಕು. ಅವರ ಜೀವನದಲ್ಲಿ ಒಂದು ರೀತಿಯ ಒಳ್ಳೆಯ ಕೆಲಸ ಆಗಬೇಕು, ನನಗೇನಾದರೂ ರೀತಿಯಲ್ಲಿ ತಾವು ಸಲಹೆ ಕೊಡಬೇಕು ಅಂದಾಗ ಜನಾರ್ದನ್ ಪೂಜಾರಿ ಅವರ ಸಾಲಮೇಳದಲ್ಲಿ 25,000 ಸಾಲವನ್ನು ಕೊಡಿಸಿ ತದನಂತರ ಅವರು ಕಾರ್ಪೊರೇಷನ್ ಅಲ್ಲಿ ಕಾಂಟ್ರಾಕ್ಟರ್ ಆಗಿ ಅದರ ಮೂಲಕ ಚಿತ್ರ ನಿರ್ಮಾಪಕರಾಗಿ ತದನಂತರ ಯಶವಂತಪುರ ಕ್ಷೇತ್ರದಲ್ಲಿ ನಗರಸಭಾ ಸದಸ್ಯರಾಗಿ ತದನಂತರ MLA ಆಗಿ ಮಂತ್ರಿಯಾಗಿ ಈ ಸಾಧನೆ ಬಹಳ ದೊಡ್ಡ ಸಾಧನೆ ಅವರ ಜೀವನದಲ್ಲಿ. ಮಧ್ಯಮ ವರ್ಗ ಅಲ್ಲಿಂದ ಅವರು ರಾಜಕಾರಣದಲ್ಲಿ ಮಾಡಿರ್ತಕ್ಕಂಥ ಸಾಧನೆ ಬಹುಶಃ ಅವರು ಈ ಜೀವನದ ಎಲ್ಲ ಮಜಲುಗಳಲ್ಲಿ ಅನುಭವಿಸಿದಂತ ನೋವು ನಲಿವು ಎಲ್ಲವನ್ನ ಮೈಗೂಡಿಸಿಕೊಂಡು ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಮುನಿರತ್ನರವರು ನಮ್ಮ ಪಾಲಿಗೆ ಮುನಿ, ನಮ್ಮ ಮುಂದೆ ಬೆಳೆದಿರ್ತಕ್ಕಂಥ ಹುಡುಗ. ನಿನ್ನ ರಾಜರಾಜೇಶ್ವರಿ ನಗರದ ವಿಧಾನಸಭಾ ಕ್ಷೇತ್ರದ ಜನಪ್ರಿಯತೆಯಿಂದ 4 ಬಾರಿ ಶಾಸಕನಾಗಿ ಸಚಿವನಾಗಿ ಬಡವರ ಸೇವೆಯನ್ನು ಮಾಡಿ ಇನ್ನೂ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗಳನ್ನು ಚೆನ್ನಾಗಿ ಮಾಡಿ ನೀವು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲೆಂದು ಹಾರೈಸುತ್ತೇನೆ. ಬಟ್ ಮುನಿರತ್ನ ಮಣ್ಣರು ನಮ್ಗೆಲ್ಲರೂ ಒಳ್ಳೆ ಕೆಲಸಗಳು ಮಾಡ್ಕೊಟ್ಟಿದ್ದಾರೆ. ಆದ್ರೆ ರೋಡ್ ಆಗಿರ್ಲಿ ಏನೇ ಕೆಲಸಗಳಾಗಿರ್ಲಿ ಯಾವುದು ಇಲ್ಲ ಅಂದಿರಂಗೆ ಎಲ್ಲಾ ಕೆಲಸಗಳು ಮಾಡ್ಕೊಟ್ಟಿದ್ದಾರೆ. अब है मुनिरत्न ठीक से काम कर रहा है, अच्छा आदमी, ठीक से देखता है, सबको भी अच्छा काम करता है. ನಮ್ಮ ಏರಿಯಾ ತುಂಬಾ ಡೆವಲಪ್ ಮಾಡಿದ್ದಾರೆ, ಮತ್ತೆ ಅವರು ತುಂಬಾ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇಲ್ಲಿರೋರು ನಾವು ಸ್ವಲ್ಪ ಖುಷಿಯಾಗಿದ್ದೀವಿ ಅವ್ರು ಮಾಡಿರೋ ಕೆಲಸದಿಂದ. ಅವರ ಕಾರ್ಯವೈಖರಿಯನ್ನ ಸುಮಾರು 18 ವರ್ಷಗಳಿಂದ ನಾನು ಬಲ್ಲವನಾಗಿದ್ದೇನೆ. ನಮ್ಮ ಆನಂದ ಶಾಲೆಗೆ ಅವರು ಪ್ರತಿ ವರ್ಷ ಎಲ್ಲ ಮಕ್ಕಳು ಫೀಸನ್ನು ಕೊಡ್ತಾ ಇದ್ರು. ಅನೇಕ ಪ್ರಗತಿಪರ ಕಾರ್ಯಗಳನ್ನು ಮಾಡಿದ್ದಾರೆ. ಅದ್ಭುತವಾದಂತಹ ಕಾಮಗಾರಿಗಳನ್ನು ಅವ್ರ ಕಾಲದಲ್ಲಿ ಹಮ್ಮಿಕೊಂಡಿದ್ರು. ಆದರೆ ಸರ್ಕಾರ ಬದಲಾವಣೆಯಿಂದಾಗಿ ಅವೆಲ್ಲ ಅರ್ಧ ಬರ್ಧ ಆಗಿ ಪ್ರಾಯಶಃ ಅವರಿಗೆ ಕೆಟ್ಟ ಹೆಸರು ತರಬೇಕು ಅನ್ನೋ ದೃಷ್ಟಿಯಿಂದ ಹಿಂಗೆಲ್ಲ ಮಾಡಿದ್ದಾರೆ ಅಂತ ಕಾಣುತ್ತೆ. ಅನುದಾನವನ್ನು ಕಡಿತ ಮಾಡಿದ್ದಾರೆ. ಅದು ಯಾರೇ ಆಗಲಿ, ಯಾವುದೇ ಸರ್ಕಾರ ಇರಲಿ, ಪ್ರಗತಿಪರ ಚಿಂತಕರು ಜನರ ಬಗ್ಗೆ ಕಾರ್ಯವನ್ನು ಹಮ್ಮಿಕೊಂಡಂಥ ಶಾಸಕರ ಬಗ್ಗೆ ಈ ಥರ ಮಾಡೋದು ತಪ್ಪು ಅಂತೇಳಿ ನಾನು ವೈಯಕ್ತಿಕವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮಗೆ ಮುನಿರತ್ನ ಅಣ್ಣ ಬಂದಾಗಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ. ಅವರಿಂದ ನಾವು ಜೀವನ ಮಾಡ್ತಾ ಇದ್ದೀವಿ. ಮುಂದೆ ಅವರೇ ನಮಗೆ MLA ಆಗಿರಬೇಕು, ಅವ್ರ ಶಾಸಕರಾಗಿ ಮುಂದೆ ಚೆನ್ನಾಗಿ ಇರಬೇಕು. ಅವ್ರಿಂದ ನಮ್ಗೆ ಜಾಸ್ತಿ ಸಹಾಯ ಆಗಿದೆ. ಅವ್ರಿಂದ ನಾವು 20 ವರ್ಷದಿಂದ ಇಲ್ಲೇ ಜೀವನ ಮಾಡ್ತಾ ಇದ್ದೀನಿ. ನಮ್ಗೇನು ತೊಂದರೆ ಇಲ್ಲ. ಯಾವ ಪೊಲೀಸ್ನವರು ಆಗಲಿ 1 ರೂಪಾಯಿ ಕೊಡಪ್ಪ ಅಂತ ನಮ್ಗೆ ಕೇಳೋರು ಇಲ್ಲ. ಅಕಸ್ಮಾತ್ ಕೇಳಿದ್ರೆ ಆ ಹೆಸರು ಹೇಳೋಷ್ಟಕ್ಕೆ ಸುಮ್ಮನೆ ಹೋಗ್ತಾರೆ.
No one MLA has not done like this work in our Karnataka state. He is the only person who has done the many things to our peoples and many things to our public, and many people are suffering for workers, and he has made 4-wheelers and he made for handicaps like 2-wheelers, and he has done the many things to our people in Yeshwanthpur ward. I want to thankful to Muniratnam sir. He is the only person, he is the greatest person. I don't know what to say about him, and he is the greatest person to our RR Nagara. ಜನರ ಮನಸ್ಸಿನಲ್ಲಿ ಅಚ್ಚಳಿದೆ ಉಳಿದರೆ ಇನ್ನು ಮುಂದೆ ಉಳಿತಾರೆ. ಅವರ ಕಾರ್ಯಗಳೇ ಅವರ ಜನರ ಮನಸ್ಸಿನಲ್ಲಿ ಉಳಿಯೋದಕ್ಕೆ ಸಾಕ್ಷಿ ಅನ್ನೋದಕ್ಕೆ ಅನೇಕ ಜ್ವಲಂತ ಉದಾಹರಣೆಗಳಿದ್ದಾವೆ. ಅವ್ರು ಕಟ್ಟಿರುವಂಥ ಶಾಲೆಗಳಿರ್ಬೋದು, ಆಸ್ಪತ್ರೆ ಇರ್ಬೋದು, ಸಾರ್ವಜನಿಕರಿಗೆ ಕಷ್ಟ ಕಾಲದಲ್ಲಿ, ಅದರಲ್ಲೂ ಕೋವಿಡ್ ಸಂದರ್ಭದಲ್ಲಿ ಅವರು ಕೈಗೊಂಡಂಥ ಕಾರ್ಯವನ್ನು ಪ್ರಾಯಶಃ ನಮ್ಮ ಭಾರತ ಖಂಡದಲ್ಲೇ ಯಾರೂ ಮಾಡಿರೋಕ್ಕಿಲ್ಲ. ಅಷ್ಟು ಸೇವೆಯನ್ನು ಕೋವಿಡ್ ಸಂದರ್ಭದಲ್ಲಿ ಕಷ್ಟಗಿದ್ದರಿಗೆ ಸ್ಪಂದಿಸಿದ್ದಾರೆ. 60 ವರ್ಷಗಳನ್ನ ಪೂರೈಸ್ತಾ ಇದ್ದಾರೆ ಅವರ ಜೀವನದಲ್ಲಿ. ಈ 60 ವಸಂತ ಋತುವಿನಲ್ಲಿ ಹಲವಾರು ಸಾಧನೆಗಳನ್ನು ಮಾಡಿರ್ತಕ್ಕಂಥ ಮುನಿರತ್ನ ಅವರು ಇನ್ನೂ ಸಹ ಮುಂದೆ ಹೆಚ್ಚಿನ ಅವಕಾಶಗಳು ಸಿಗಲಿ, ಒಳ್ಳೆಯದಾಗಲಿ ಈ ಒಂದು ಸಂದರ್ಭದಲ್ಲಿ ಅಂತ ಹಾರೈಸ್ತಾರೆ. 60ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇವರ ಮುಂದಿನ ಭವಿಷ್ಯ ನೆಮ್ಮದಿ ಮತ್ತು ಶಾಂತಿಯುತವಾಗಿರಲಿ ಅಂತ ಹೇಳಿ ನಾನು ಹೃದಯಪೂರ್ವಕವಾಗಿ ಹಾರೈಸುತ್ತೇನೆ. ನೀವು ಅನ್ಕೊಂಡಿದ್ದೆಲ್ಲ ನಿಜ ಆಗ್ಲಿ, ನಿಮ್ಮಿಂದ ಲಕ್ಷಾಂತರ ಜನಕ್ಕೆ ಒಳ್ಳೇದಾಗ್ಲಿ, ನಿಮಗ್ ಜನ ಆಶೀರ್ವಾದ ಮಾಡಿದ್ದಾರೆ. ಒಳ್ಳೇದಾಗ್ಲಿ. ನಿಮ್ಮ ಬರ್ತ್ಡೇಗೆ ವಿಶಸ್ ಹೇಳ್ತಾ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ನಿನಗೆ ಆರೋಗ್ಯ ಆಯಸ್ಸು ಕೊಡಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಹಬ್ಬದ ಶುಭಾಶಯಗಳು. ಹುಟ್ಟುಹಬ್ಬದ ಶುಭಾಶಯಗಳು. ಹುಟ್ಟುಹಬ್ಬದ ಶುಭಾಶಯಗಳು. ಹುಟ್ಟುಹಬ್ಬ ಶುಭಾಶಯಗಳು. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಪ್ರತಿ ವರ್ಷ ಅವ್ರು ಹೀಗೆ ಹುಟ್ಟುಹಬ್ಬ ಆಚರಿಸ್ಕೊಳ್ಳಿ, ಅವ್ರು ಹೀಗೆ ಆರೋಗ್ಯವಾಗಿರ್ಲಿ, ಒಳ್ಳೊಳ್ಳೆ ಕೆಲಸ ಮಾಡ್ಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀವಿ. ಭಗವಂತ ಅವರು ಹಮ್ಮಿಕೊಂಡಿರುವಂತಹ ಕಾರ್ಯಗಳನ್ನೆಲ್ಲ ಪೂರ್ಣಗೊಳಿಸಲು ಮತ್ತು ಅವರು ಇನ್ನೂ ಹಲವಾರು ದಿನಗಳ ಕಾಲ ಜನರ ಕಷ್ಟ ಕೆಲಸಗಳಲ್ಲಿ ಭಾಗಿಯಾಗಲು ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆರೈಕೆಯನ್ನು ಮಾಡ್ತಾ ಇದ್ದೀನಿ.